ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವತ್ತು 6ರಿಂದ 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಬರೋಣ. 261ನೇ ಪ್ರಶ್ನೆ, ಬಾಲ್ ಗಂಗಾಧರ್ ತಿಲಕ್ ಮತ್ತು ಅನಿ ಬೆಸೆಂಟ್ ಅವರು ಆರಂಭಿಸಿದ ಚಳುವಳಿ. ಇದಕ್ಕೆ ಸರಿಯಾದ ಉತ್ತರ ಹೋಮ್ ರೂಲ್ ಚಳುವಳಿ. ಬಾಲ್ ಗಂಗಾಧರ್ ತಿಲಕರು ಮತ್ತು ಅನಿ ಬೆಸೆಂಟ್ರವರು ಏನು ಮಾಡ್ತಾರಪ್ಪ ಅಂದರೆ 1916ರಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ನೆಕ್ಸ್ಟ್, ಮಹಾತ್ಮ ಗಾಂಧೀಜಿಯವರು ಜನಿಸಿದ ಸ್ಥಳ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಪೋರ್ಬಂದರ್. ಮಹಾತ್ಮ ಗಾಂಧೀಜಿಯವರು ಗುಜರಾತ್ ರಾಜ್ಯದ ಪೋರ್ಬಂದರ್ನಲ್ಲಿ ಜನಿಸ್ತಾರೆ. ಯಾವ ರಾಜ್ಯ? ಗುಜರಾತ್ ರಾಜ್ಯದ ಪೋರ್ಬಂದರ್. ಎಷ್ಟರಲ್ಲಿ ಅಂದರೆ 1869 ಅಕ್ಟೋಬರ್ 2ರಂದು. ಯಾವಾಗ? 1869 ಅಕ್ಟೋಬರ್ 2ರಂದು ಜನಿಸ್ತಾರೆ. ತಂದೆ ಯಾರಪ್ಪ ಅಂದರೆ ಕರಮ್ಚಂದ್ ಗಾಂಧಿ. ತಂದೆ ಹೆಸರು ಕರಮ್ಚಂದ್ ಗಾಂಧಿ. ತಾಯಿಯ ಹೆಸರು ಪುತಳಿಬಾಯಿ. ತಾಯಿಯರು ಪುತಳಿಬಾಯಿ. ಹೆಂಡತಿಯ ಹೆಸರು ಕಸ್ತೂರ್ಬಾ ಗಾಂಧಿ. ಮಹಾತ್ಮ ಗಾಂಧೀಜಿಯವರ ಮಡದಿ ಅಥವಾ ಹೆಂಡತಿಯ ಹೆಸರು ಕಸ್ತೂರ್ಬಾ ಗಾಂಧಿ. ಮಹಾತ್ಮ ಗಾಂಧೀಜಿಯವರಿಗೆ ಎಷ್ಟು ಮಂದಿ ಮಕ್ಕಳಿದ್ರು ಅಂದರೆ 4 ಜನ ಮಕ್ಕಳಿದ್ರು. ಮುಂದಿನ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿ ಬಂದ ವರ್ಷ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ 1915. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಯಾವಾಗ ಬರ್ತಾರಪ್ಪ ಅಂದರೆ 1915 ಜನವರಿ 9ರಂದು ಬರ್ತಾರೆ. ಅದಕ್ಕಾಗಿ ಪ್ರತಿ ವರ್ಷ ಜನವರಿ 9 ಏನಂತ ಆಚರಣೆ ಮಾಡ್ತಾರೆ ಅಂದರೆ ಅನಿವಾಸಿ ಭಾರತೀಯ ದಿವಸ್. ಏನು? ಅನಿವಾಸಿ ಭಾರತೀಯ ದಿವಸ ಅಥವಾ ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ಆಚರಣೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಗೋಪಾಲ್ ಕೃಷ್ಣ ಗೋಖಲೆ. ಗೋಪಾಲ್ ಕೃಷ್ಣ ಗೋಖಲೆ ಅವರು ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರುವಾಗಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಅಹಮದಾಬಾದ್ನ ಸಾಬರಮತಿಯಲ್ಲಿ ಆಶ್ರಮವನ್ನು ಸ್ಥಾಪಿಸಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ 1916. 1916ರಲ್ಲಿ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ಅಹಮದಾಬಾದ್ನ ಸಾಬರಮತಿಯಲ್ಲಿ ಒಂದು ಆಶ್ರಮವನ್ನು ಸ್ಥಾಪಿಸ್ತಾರೆ. ನೆಕ್ಸ್ಟ್, ಅಸಹಕಾರ ಚಳುವಳಿ ಪ್ರಾರಂಭವಾದ ವರ್ಷ. ಇದಕ್ಕೆ ಸರಿಯಾದ ಉತ್ತರ 1920. 1920ರಲ್ಲಿ ಅಸಹಕಾರ ಚಳುವಳಿ ಪ್ರಾರಂಭವಾಗುತ್ತೆ. ಈ ಅಸಹಕಾರ ಚಳುವಳಿ ಯಾವಾಗ ಹಿಂಪಡಿತಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು 1922ರಲ್ಲಿ ಹಿಂಪಡಿತಾರೆ. ಹಿಂಪಡೆಯಲು ಕಾರಣ ಏನಪ್ಪ ಅಂದರೆ ಉತ್ತರ ಪ್ರದೇಶದ ಚೌರಿ ಚೌರಾ ಎಂಬ ಸ್ಥಳ. ಉತ್ತರ ಪ್ರದೇಶದ ಯಾವ ಸ್ಥಳ? ಚೌರಿ ಚೌರಾ ಎಂಬ ಸ್ಥಳದಲ್ಲಿ ಏನಾಗುತ್ತೆ ಅಂದರೆ ಅಸಹಕಾರಿ ಚಳವಳಿಯಲ್ಲಿ ಅಂತ ಇರುವಂಥ ಕೆಲವೊಂದಿಷ್ಟು ಭಾರತೀಯರು ಏನು ಮಾಡ್ತಾರೆ, ಅಲ್ಲಿರುವಂಥ ಒಂದು ಪೊಲೀಸ್ ಠಾಣೆಯಲ್ಲಿರುವಂಥ 22 ಜನ ಪೊಲೀಸರನ್ನು ಸಜೀವವಾಗಿ ದಹನ ಮಾಡ್ತಾರೆ. ಅದರಿಂದ ಮನನೊಂದಂಥ ಗಾಂಧೀಜಿಯವರು ಏನು ಮಾಡ್ತಾರೆ, ಅಸಹಕಾರ ಚಳುವಳಿಯನ್ನು ಹಿಂಪಡೆದುಕೋತಾರೆ. ಸಂಪೂರ್ಣ ಸ್ವಾತಂತ್ರ್ಯ ಎಂಬ ನಿರ್ಣಯವನ್ನು ಯಾವ ಅಧಿವೇಶನದಲ್ಲಿ ಮಂಡಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ. 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನು ಮಾಡಲಾಯಿತು ಅಂದರೆ ಸಂಪೂರ್ಣ ಸ್ವಾತಂತ್ರ್ಯ ಎಂಬ ನಿರ್ಣಯವನ್ನು ಮಂಡಿಸಲಾಯಿತು. 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರಪ್ಪ ಅಂದರೆ ಜವಾಹರ್ಲಾಲ್ ನೆಹರು ಅವರು ವಹಿಸ್ಕೊಂಡಿದ್ರು. ಯಾರು? ಜವಾಹರ್ಲಾಲ್ ನೆಹರು. ಇದನ್ನು 1930 ಜನವರಿ 26ರಂದು ಪೂರ್ಣ ಸ್ವರಾಜ್ಯವಾಗಿ ಘೋಷಣೆ ಮಾಡ್ತಾರೆ. ಯಾವಾಗ? 1930 ಜನವರಿ 26. ಅದಕ್ಕಾಗಿ ನಮ್ಮ ಏನು ಸಂವಿಧಾನ ಜಾರಿಗೆ ಯಾವಾಗ ತರಲಾಯಿತು? 1950 ಜನವರಿ 26ರಂದು ತರಲಾಯಿತು. ನೆಕ್ಸ್ಟ್, ಗಡಿನಾಡ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಖಾನ್ ಅಬ್ದುಲ್ ಗಫರ್ ಖಾನ್. ಖಾನ್ ಅಬ್ದುಲ್ ಗಫರ್ ಖಾನ್ ಅವರನ್ನು ಏನಂತ ಕರೀತಾರೆ ಅಂದರೆ ಗಡಿನಾಡ ಗಾಂಧಿ ಎಂದು ಕರೆಯುತ್ತಾರೆ. ಇವರು ಏನು ಮಾಡ್ತಾರಪ್ಪ ಅಂದರೆ ಖುದಾಯಿ ಖಿದ್ಮತ್ಗಾರ್ ಎಂಬ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಈ ಖುದಾಯಿ ಖಿದ್ಮತ್ಗಾರ್ ಅಂದರೆ ಏನಪ್ಪ ಅಂದರೆ ದೇವರ ಸೇವಕರು ಎಂಬ ಅರ್ಥವನ್ನು ಹೊಂದೈತಿ.
ಇದನ್ನು ಸ್ಥಾಪನೆ ಮಾಡಿದವರು ಖಾನ್ ಅಬ್ದುಲ್ ಗಫರ್ ಖಾನ್ ಅವರು. ನೆಕ್ಸ್ಟ್, ನಾಗರಿಕ ಕಾನೂನುಭಂಗ ಚಳುವಳಿಯನ್ನು ಆರಂಭಿಸಿದ್ದು ಡ್ಯಾಶ್. ಅಂದರೆ ಎಷ್ಟರಲ್ಲಿ ನಾಗರಿಕ ಕಾನೂನುಭಂಗ ಚಳುವಳಿಯನ್ನು ಆರಂಭಿಸ್ತಾರಂದರೆ 1930ರಲ್ಲಿ ನಾಗರಿಕ ಕಾನೂನುಭಂಗ ಚಳುವಳಿಯನ್ನು ಆರಂಭಿಸ್ತಾರೆ. ಹೌದಾ, 1930ರಲ್ಲಿ ನಾಗರಿಕ ಕಾನೂನುಭಂಗ ಏನು ಚಳುವಳಿಯನ್ನು ಆರಂಭಿಸ್ತಾರೆ ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು. ಇದನ್ನು ಏನಂತ ಕರೀತಾರಪ್ಪ ಅಂದರೆ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ದಂಡಿ ಉಪ್ಪಿನ ಸತ್ಯಾಗ್ರಹತೆ ಕರೀತಾರೆ. ಇದನ್ನು 1930 ಮಾರ್ಚ್ 12ರಂದು, ಯಾವಾಗ 1930 ಮಾರ್ಚ್ 12ರಂದು 78 ಜನ ಅನುಯಾಯಿಗಳೊಂದಿಗೆ ಮಹಾತ್ಮ ಗಾಂಧೀಜಿಯವರು ಇದನ್ನು ಪ್ರಾರಂಭಿಸ್ತಾರೆ. ಹೌದಾ, ಎಲ್ಲಿಂದ ಎಲ್ಲಿ ತನಕ ಅಂದರೆ ಗುಜರಾತ್ನ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ. ಎಷ್ಟು ಕಿಲೋಮೀಟ್ರಪ್ಪ ಅಂದರೆ ಟೋಟಲ್ 375 ಕಿಲೋಮೀಟರ್. ಎಷ್ಟು? 375 ಕಿಲೋಮೀಟರ್ ಚಲಿಸ್ತಾರೆ. ನೆಕ್ಸ್ಟ್, ಮಹಾತ್ಮ ಗಾಂಧೀಜಿಯವರು ಎಷ್ಟನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು? ಇದಕ್ಕೆ ಸರಿಯಾದ ಉತ್ತರ 2ನೇ ದುಂಡು ಮೇಜಿನ ಸಮ್ಮೇಳನ. ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಹಾಗಾದರೆ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ ಭಾರತೀಯ ವ್ಯಕ್ತಿಯಾಗಿದ್ದಾರೆ. ನೆಕ್ಸ್ಟ್, ಬ್ರಿಟಿಷ್ ಸರ್ಕಾರವು ಎಷ್ಟು ದುಂಡು ಮೇಜಿನ ಸಮ್ಮೇಳನಗಳನ್ನು ಆಯೋಜಿಸಿತ್ತು? ಇದಕ್ಕೆ ಸರಿಯಾದ ಉತ್ತರ 3. ಬ್ರಿಟಿಷ್ ಸರ್ಕಾರ ಏನು ಮಾಡಿತ್ತು ಅಂದರೆ 3 ದುಂಡು ಮೇಜಿನ ಸಮ್ಮೇಳನಗಳನ್ನ ಆಯೋಜಿಸಿತ್ತು. ಎಲ್ಲಿ ಆಯೋಜಿಸಿತ್ತಪ್ಪ ಅಂದರೆ ಇಂಗ್ಲೆಂಡ್ನ ಲಂಡನ್ ನಗರದಲ್ಲಿ ಆಯೋಜಿಸಿತ್ತು. ಮೊದಲೇ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೆಯಿತು ಅಂದರೆ 1930ರಲ್ಲಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನ. 2ನೇ ದುಂಡು ಮೇಜಿನ ಸಮ್ಮೇಳನ 1931. ಅದೇ ರೀತಿಯಾಗಿ 3ನೇ ದುಂಡು ಮೇಜಿನ ಸಮ್ಮೇಳನ 1932. ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಆರಂಭಿಸಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ 1942. 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಥವಾ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಮಹಾತ್ಮ ಗಾಂಧೀಜಿಯವರು ಆರಂಭಿಸ್ತಾರೆ. ಇದರಲ್ಲಿ ಒಂದು ಘೋಷವಾಕ್ಯವನ್ನು ಅಂದರೆ ಒಂದು ಹೇಳಿಕೆಯನ್ನು ನೀಡ್ತಾರೆ. ಏನಪ್ಪ ಅಂದರೆ ಮಾಡು ಇಲ್ಲವೇ ಮಡಿ, ಮಾಡು ಇಲ್ಲವೇ ಮಡಿ ಅಥವಾ ಡೂ ಆರ್ ಡೈ ಎಂಬ ಘೋಷವಾಕ್ಯವನ್ನು ನೀಡ್ತಾರೆ. ಯಾರು? ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟ್, ಕರ್ನಾಟಕದಲ್ಲಿ ಮೊದಲಿಗೆ ಸ್ವಾತಂತ್ರ್ಯ ಘೋಷಿಸಿಕೊಂಡ ಹಳ್ಳಿ? ಇದಕ್ಕೆ ಸರಿಯಾದ ಉತ್ತರ ಈಸೂರು. ಈಸೂರು ಏನು ಮಾಡಿತ್ತಪ್ಪ ಅಂದರೆ ಕರ್ನಾಟಕದಲ್ಲಿ ಮೊದಲಿಗೆ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿದೆ. ಈ ಈಸೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಿತ್ತು ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತಿತ್ತು. ಯಾವ ಜಿಲ್ಲೆ? ಶಿವಮೊಗ್ಗ. ಜಯಪ್ರಕಾಶ್ ನಾರಾಯಣರವರು ಜನಿಸಿದ್ದು ಡ್ಯಾಶ್. ಅಂದರೆ ಜಯಪ್ರಕಾಶ್ ನಾರಾಯಣರವರು ಯಾವ ರಾಜ್ಯದಲ್ಲಿ ಜನಿಸ್ತಾರಪ್ಪ ಅಂದರೆ ಬಿಹಾರ್ ರಾಜ್ಯದಲ್ಲಿ ಜನಿಸ್ತಾರೆ. ಎಷ್ಟರಲ್ಲಿ ಅಂದರೆ 1902ರಲ್ಲಿ ಜನಿಸ್ತಾರೆ. ಎಷ್ಟರಲ್ಲಿ? 1902ರಲ್ಲಿ ಬಿಹಾರ್ ರಾಜ್ಯದಲ್ಲಿ ಜನಿಸ್ತಾರೆ. ನೆಕ್ಸ್ಟ್, ಸಂಪೂರ್ಣ ಕ್ರಾಂತಿ ಎಂಬ ಆಂದೋಲನವನ್ನು ಆರಂಭಿಸಿದವರು? ಇದಕ್ಕೆ ಸರಿಯಾದ ಉತ್ತರ ಜಯಪ್ರಕಾಶ್ ನಾರಾಯಣ್. ಜಯಪ್ರಕಾಶ್ ನಾರಾಯಣ್ ಅವರು ಸಂಪೂರ್ಣ ಕ್ರಾಂತಿ ಎಂಬ ಆಂದೋಲನವನ್ನು ಆರಂಭಿಸ್ತಾರೆ. ನೆಕ್ಸ್ಟ್, ಜಯಪ್ರಕಾಶ್ ನಾರಾಯಣರವರು ಡ್ಯಾಶ್ ಎಂದು ಜನಪ್ರಿಯರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಲೋಕನಾಯಕ್. ಜಯಪ್ರಕಾಶ್ ನಾರಾಯಣರವರು ಲೋಕನಾಯಕ್ ಎಂದೇ ಜನಪ್ರಿಯರಾಗಿದ್ದರು ಮತ್ತು ಇವರನ್ನು ಪ್ರೀತಿಯಿಂದ ಜನರು ಏನಂತ ಕರೀತಿದ್ರು? ಲೋಕನಾಯಕ್ ಅಂತ ಕರೀತಿದ್ರು. ನೆಕ್ಸ್ಟ್, ಚಂಪಾರಣ್ಯ ಸತ್ಯಾಗ್ರಹ ನಡೆದ ವರ್ಷ? ಇದಕ್ಕೆ ಸರಿಯಾದ ಉತ್ತರ 1917. 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ನಡೆಯುತ್ತೆ. ಈ ಚಂಪಾರಣ್ಯ ಎಂಬ ಸ್ಥಳ ಯಾವ ರಾಜ್ಯದಲ್ಲಿ ಬರ್ತೈತಪ್ಪ ಅಂದರೆ ಬಿಹಾರ್ ರಾಜ್ಯದಲ್ಲಿ ಬರ್ತೈತಿ. ಯಾವ ರಾಜ್ಯ? ಬಿಹಾರ್ ರಾಜ್ಯ. 1918ರಲ್ಲಿ ಖೇಡಾ ರೈತ ಹೋರಾಟ ನಡೆಯಿತು. ಈ ಖೇಡಾ ಎಂಬ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಗುಜರಾತ್. ಗುಜರಾತ್ ರಾಜ್ಯದಲ್ಲಿ ಖೇಡಾ ಎಂಬ ಪ್ರದೇಶ ಕಂಡುಬರುತ್ತೆ. 2ನೇ ಮಹಾಯುದ್ಧ ನಡೆದ ವರ್ಷ? ಇದಕ್ಕೆ ಸರಿಯಾದ ಉತ್ತರ 1939ರಿಂದ 1945. ಒಟ್ಟು 6 ವರ್ಷಗಳ ಕಾಲ 2ನೇ ಮಹಾಯುದ್ಧ ನಡೆಯಿತು. ಅದೇ ರೀತಿಯಾಗಿ ಮೊದಲ ಮಹಾಯುದ್ಧ ನಡೆದಿದ್ದು 1914ರಿಂದ 18ರವರೆಗೆ. ಎಷ್ಟು ವರ್ಷ?
4 ವರ್ಷಗಳ ಕಾಲ ಮೊದಲನೇ ಮಹಾಯುದ್ಧ ನಡೆದಿತ್ತು. ಕೊನೆಯ ಪ್ರಶ್ನೆ, ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದ ವರ್ಷ? ಇದಕ್ಕೆ ಸರಿಯಾದ ಉತ್ತರ 1946. 1946ರಲ್ಲಿ ಏನು ಮಾಡ್ತಂದರೆ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬರುತ್ತೆ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನದ ಪ್ರಶ್ನೆಗಳ ಡಿಸ್ಕಷನ್ ಆಗಿತ್ತು. ಇದೇ ರೀತಿಯಾಗಿ ಬೇರೆ ಬೇರೆ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.